ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುದೇನ ಪ್ರಿಯಸ್ ಕಡಲಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಕೂಡ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅಕ್ಕನಿಬ್ಬರು ಮಕ್ಕಳು, ಅಪ್ಪ ತಮ್ಮ, ಹಾಗೆ ನಾನು, ನನ್ನ ಮಗಳು, ಹಾಗೆ ನಮ್ಮ ದೊಡ್ಡಪ್ಪನ ಮಗ ಧನೇಶಣ್ಣ ಅಂತ ಹೇಳಿ. ಸೊ ನಾವೆಲ್ಲರೂ ಕೂಡ ನಮ್ಮ ದೊಡ್ಡತ್ತೆ ಮೊಮ್ಮಗಳದು ಇವತ್ತು ರಿಸೆಪ್ಷನ್ ಇದೆ ಮೈಸೂರಲ್ಲಿ. ಸೊ ಹಾಗಾಗಿ ನಾವೆಲ್ಲರೂ ಮೈಸೂರಿಗೆ ಹೊರಟಿದ್ದೀವಿ. ಬೆಳಗ್ಗೆ ತಿಂಡಿ ಮುಗಿಸಿ, ಮಧ್ಯಾಹ್ನ ಊಟ ಮುಗಿಸಿ, ಸೊ ಎಲ್ಲರೂ ಕೂಡ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಈವ್ನಿಂಗ್ ರಿಸೆಪ್ಷನ್ ಮುಗಿಸ್ಕೊಂಡು ವಾಪಸ್ ಬರೋಣ, ಬೆಳಗ್ಗೆ ಮದುವೆಗೆ ಹೋಗೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ಉಳ್ಕೊಳಕ್ಕೆ ಹೋಗ್ತಾ ಇಲ್ಲ, ಎಲ್ಲರೂ ಹೋಗ್ಬಿಟ್ಟು ರಿಟರ್ನ್ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಈ ಥರ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರೋ ಅಂಥದ್ದೇ ಅಪರೂಪ. ಸೊ ಇವತ್ತು ಮದುವೆ ಫಂಕ್ಷನ್ಗೋಸ್ಕರ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಏನು ಕಿಚನ್ ಏನು ಕಿಚನ್ ಸಾಂಬಾರ್ ಸೊಪ್ಪು ಹೆಂಗ್ ಬೆಳೀತದೆ ಅಮ್ಮ? ಅದೇ ಹೇಳು. ನಿಮ್ ಕಾಮನ್ ಸೆನ್ಸ್ ನೋಡಿ ನೀವು ಭತ್ತನ ಹೊಲದಲ್ಲಿ ಬೆಳೆಯೋದು, ರಾಗಿನ ಗದ್ದೆಯಲ್ಲಿ ಬೆಳೆಯೋದು. ನೀನು ಹೇಳ್ತಾರೆ, ನಾನ್ ನೀಟಾಗಿ ಹೇಳ್ದೆ ಗದ್ದೆ ಅಂತ. ನನಗೆ ಗೊತ್ತು. ಸಾಂಬಾರ್ ಬೀಜ ಹಾಕರ್ ಸಾಂಬಾರ್ ಸೊಪ್ಪು ಬರುತ್ತೆ. ಸಾಂಬಾರ್ ಹಾಕಿ ಬೆಳಿತಾರೆ. ಸಾಂಬಾರ್ ಹಾಕಿದ್ರೆ ಸಾಂಬಾರ್ ಬೀಜ ಬರುತ್ತೆ. ಸಾಂಬಾರ್ ಸೊಪ್ಪು ಬರುತ್ತೆ. ಸಾಂಬಾರ್, ಅನ್ನ ಸಾಂಬಾರ್. ನಾನ್ ಸಾಂಬಾರ್ ಬೀಜ ಹೇಳ್ತೀನಿ. ಇದು ಎಂತದ್ದು ಯಾವ ಬೀಜ? ಈರುಳ್ಳಿ ಬೀಜ ಹಾಕ್ತಾರೆ. ಈರುಳ್ಳಿ ಹೆಂಗ್ ಬೆಳಿತಾರೆ ಹೇಳು? ಈರುಳ್ಳಿ ಮಧ್ಯದ ಭಾಗ ಇರುತ್ತಲ್ಲ, ಅದನ್ನ ಮಧ್ಯದ ಭಾಗ ತುದಿ ಪೂರ್ತಿ ಈರುಳ್ಳಿ ನನ್ನ ಮೇಕಪ್ಪನ್ನು ಹೈಲೈಟ್ ಮಾಡೋಕ್ಕೋಸ್ಕರ ನಾನು ಹೈಲೈಟರನ್ನು ಯೂಸ್ ಮಾಡಿದೆ. ಸೊ ನಾನು ಯಾವ ಹೈಲೈಟನ್ನು ಯೂಸ್ ಮಾಡಿದೆ ಅಂತ ಹೇಳಿ, ಹೈಲೈಟರನ್ನು ಯೂಸ್ ಮಾಡಿದೆ ಅಂತ ಹೇಳಿ ನಿಮಗೂ ಕೂಡ ತಿಳಿಸೋಣ ಅಂತ ಹೇಳಿ ಅದನ್ನು ಕೂಡ ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ವೀಡಿಯೋನ ಮಾಡ್ಕೊಂಡಿದ್ದೆ. ಸೊ ನಾನು ಯೂಸ್ ಮಾಡಿರೋಂಥ ಹೈಲೈಟರ್ ಬಂದು ಸ್ವಿಸ್ ಬ್ಯೂಟಿ ಹೈಲೈಟ್ ಮತ್ತು ಬ್ರೌಸರ್ ಪ್ಯಾಲೆಟ್. ಇದು ಅಲ್ಟ್ರಾ ಗ್ಲೋವನ್ನು ಕೊಡುತ್ತೆ. ಸೊ ನಾವು ಮೇಕಪ್ ಆದಮೇಲೆ ಈ ಹೈಲೈಟರನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಎಕ್ಸ್ಟ್ರಾ ಗ್ಲೋಯಿಂದ ಇರುತ್ತೆ. ಸೊ ಇದಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಮುಂಚೆ ಕೂಡ ನಾನು ಸ್ವಿಸ್ ಬ್ಯೂಟಿನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಅದ್ರ ಡೇಟ್ ಮುಗ್ದೋಗಿದ್ದರಿಂದ ನೆಕ್ಸ್ಟು ಇನ್ನೊಂದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಫಸ್ಟ್ ಒನ್ನಲ್ಲಿ ಬಂದು ತುಂಬ ಶೇಡಿಂಗನ್ನು ತೊಗೊಂಡಿದ್ದೆ. ಈ ಸಲ ನಾನು ಬರೀ 3 ಶೇಡಿಂಗ್ಸ್ ಇರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ಏಕೆಂದರೆ ನನಗೆ ಯೂಸ್ ಮಾಡೋ ಅಂಥ ಶೇಡಿಂಗ್ಸ್ ಮಾತ್ರ ತೊಗೊಳ್ಳೋಣ, ತುಂಬ ಶೇಡಿಂಗ್ಸ್ ನಾನೇನು ಯೂಸ್ ಮಾಡಲ್ಲ. ಹಾಗಾಗಿ ಒಂದು 3 ಶೇಡಿಂಗ್ಸ್ ಇರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬಂದು ಇದು ನಿಜವಾಗ್ಲೂ ಸಖತ್ತಾಗಿ ಕಾಣಿಸುತ್ತೆ. ಎಷ್ಟು ಗ್ಲೋ ಕೊಡುತ್ತೆ ಫೇಸ್ಗೆ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಈ ಹೈಲೈಟರ್ ಬಂದು ನನಗೆ ತುಂಬ ಇಷ್ಟ ಆಗುತ್ತೆ. ಇದು ಬಂದು ಪೌಡರ್ ಬೇಸ್ ಆದ್ದರಿಂದ ನಾವು ಕಾಂಪ್ಯಾಕ್ಟನ್ನು ಯೂಸ್ ಮಾಡಾದ್ಮೇಲೆ ಹೈಲೈಟರನ್ನು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನೈಟ್ ಫಂಕ್ಷನ್ಗಂತೂ ಇನ್ನೂ ರಿಚಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಛತ್ರದ ಹತ್ರ ಬಂದು, ಸೊ ಆ್ಯಕ್ಚುಲಿ ಬಂದು ಛತ್ರದ ಹತ್ರ ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದು ಒಂದು ವಿಡಿಯೋನ ಮಾಡಿಕೊಂಡೆ. ಸೊ ನಾವೆಲ್ಲರೂ ಕೂಡ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ದೊಡ್ಡಕ್ಕ ಅಂದರೆ ದೊಡ್ಡ ಸೋದರತ್ತೆ ಮೊಮ್ಮಗಳದು ಮದುವೆ ಇರೋದು. ಸೊ ಮದುವೆಗೆ ಬಂದ್ವಿ, ರಿಸೆಪ್ಷನ್ನ ಮುಗಿಸಿ ನಾವು ಇವಾಗ ಊಟಕ್ಕೆ ಬಂದಿದ್ವಿ. ಸೊ ಇಲ್ಲಿ ಊಟಕ್ಕೆ ಕೂತಾಗ ನಾವು ಬಾಳೆ ಎಲೆಯನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಒಂದು ವೈಪನ್ನು ಕೊಟ್ಟಿದ್ರು. ಸೊ ಇದು ಬಂದುಬಿಟ್ಟು ಟಿಶ್ಯೂವನ್ನು ಬಿಸಿನೀರಲ್ಲಿ ಹೆಜ್ಜೆ ಕೊಟ್ಟಿದ್ರು. ಸೊ ಫಸ್ಟ್ ಟೈಮು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ವೈಪರ್ ಸಖತ್ತಾಗಿತ್ತು. ಸೊ ಹಾಗೆ ನಾವು ಊಟವನ್ನು ಮುಗಿಸಿದ್ವಿ. ಸಖತ್ತಾಗಿತ್ತು ಊಟ ಎಲ್ಲ ಮುಗಿಸಿ ನಾವು ಊರಿಗೆ ಹೊರಡೋ ಪ್ಲ್ಯಾನ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಮಗೆ ಇಲ್ಲಿ ಫಂಕ್ಷನಿಗೆ ಬಂದು ನಾವು ಹೊರಟಿದ್ದು ಸುಮಾರು ಒಂದು 4:30 ಹಾಗೆಲ್ಲ ಹೊರಟ್ವಿ. ಸೊ ನಾವಿಲ್ಲಿ ಫಂಕ್ಷನ್ ಎಲ್ಲ ಮುಗಿಸಿ ಇಲ್ಲಿಂದ ಹೊರಡೋ ಅಷ್ಟರಲ್ಲಿ 10 o'clock ಆಗಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ರಿಸೆಪ್ಷನ್ ಎಲ್ಲ ಮುಗಿಸಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಸೊ ಒಳ್ಳೆ ನಿದ್ದೆ ಎಳೀತಾಯಿತ್ತು, ಮಲ್ಕೊಂಡ್ವಿ. ಸೊ ನೈಟ್ ಆ ವಿಡಿಯೋನ ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಮತ್ತೆ ಈ ವಿಡಿಯೋನ ನಾನು ಬೆಳಗ್ಗೆ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನೊಂದು ಆರ್ಡರ್ ಹಾಕಿದೆ, ಫ್ಲಿಪ್ಕಾರ್ಟಿಂದ ನನಗೊಂದು ಆರ್ಡರ್ ಬಂದಿತ್ತು. ಸೊ ಅದು ಹೇಗೆ ಬಂದಿದೆ ಏನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನಾನು ಕರ್ಟನನ್ನು ಆರ್ಡರ್ ಹಾಕಿದೆ. ಆಲ್ರೆಡಿ ನಮ್ಮ ಮನೆಯಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಕರ್ಟನ್ ಕೂಡ ಇದೇ ಬ್ರ್ಯಾಂಡೆಡ್ಡು. ಇದು ಬಂದು 4x7. ಹಾಗೆ ಇದು ಫ್ರೆಶ್ ಫ್ರಮ್ ಬ್ಲೂಮ್ ಬ್ರ್ಯಾಂಡು. ಇದು 1656 ರೂಪಾಯಿ. ಆದರೆ ಆಫರಲ್ಲಿ ತೊಗೊಳೋದ್ರಿಂದ ನನಗೆ 600 ಚಿಲ್ಲರೆ ಬಿದ್ದಿತ್ತು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಒಳ್ಳೆ ಬ್ರ್ಯಾಂಡೆಡ್ಡು.
ಸೊ ಹಂಗಾಗಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಾದರೆ ನಾನು ಲಿಂಕನ್ನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು, ನಮ್ಮನೆ ಎಲ್ಲ ಕರ್ಟನ್ ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ನಾನು 2 ಪೇರನ್ನು ಹಾಕಿದೆ, ಅಂದರೆ ಒಂದು ಪೇರು 2 ಇರುತ್ತೆ, 4x7 2 ಇರುತ್ತೆ. ಸೊ ಹಾಗಾಗಿ 2 ಸೆಟ್ಟನ್ನು ಹಾಕಿದ್ದೆ ನಾನು. ಕರ್ಟನ್ಗಳಂತೂ ತುಂಬ ಶೈನಿಯಾಗಿ ತುಂಬ ಚೆನ್ನಾಗಿದೆ. ನಮ್ಮ ಮನೆಗೆ ಬಂದಂಥ ಎಲ್ಲರೂ ಕೂಡ ಕರ್ಟನನ್ನು ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅದರ ರಿವ್ಯೂಸನ್ನು ನಿಮಗೂ ಕೂಡ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಕರ್ಟನ್ ಮಾತ್ರ ಸಖತ್ ಸ್ಮೂತಾಗಿದೆ, ಹಾಗೆ ಬಂದು ಸಖತ್ ಶೈನಿಯಾಗಿ ಕೂಡ ಇದೆ, ಸಾಫ್ಟಾಗಿದೆ. ಸೊ ಈ ರಿಂಗ್ಗಳು ಬಂದು ಪ್ಯೂರ್ ಸ್ಟೀಲು, ಹಾಗೆ ಒಳ್ಳೆ ಸ್ಮೂತಾಗಿದೆ. ಸೊ ನೀವು ಕರ್ಟನನ್ನು ಪರ್ಚೇಸ್ ಮಾಡಿದ ತಕ್ಷಣ ಅದು ಸ್ಮೂತ್ ಆಗಿದೆಯಾ, ಹಾಗೆ ಬಂದುಬಿಟ್ಟು ರಿಂಗ್ ಬಂದು ಸ್ಮೂತ್ ಆಗಿದೆಯಾ, ಸ್ಟೀಲ್ ಕ್ವಾಲಿಟಿ ಚೆನ್ನಾಗಿದೆಯಾ, ಕರ್ಟನ್ ಸಾಫ್ಟ್ ಸ್ಮೂತ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಸಲ ಬಂದು ರಫ್ ಆಗಿರುತ್ತೆ ಕರ್ಟನ್ನು, ರಿಂಗ್ ಕೂಡ ಚೆನ್ನಾಗಿರಲ್ಲ, ಆ ಥರನೂ ಬಂದುಬಿಟ್ಟಿರುತ್ತೆ. ಸೊ ಆವಾಗ ನೀವು ರೀಪ್ಲೇಸ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ನನಗೆ ಯಾವಾಗಲೂ ಚೆನ್ನಾಗೇ ಬಂದಿದೆ, ಕೆಲವೊಂದು ಒಂದು ಸಲಿನೋ ಏನೋ ಚೆನ್ನಾಗಿ ಬಂದಿರಲಿಲ್ಲ, ಆವಾಗ ನಾನು ರೀಪ್ಲೇಸ್ ಮಾಡ್ಕೊಂಡಿದ್ದೆ, ಆವಾಗ ಸೆಕೆಂಡ್ ಟೈಮ್ ಚೆನ್ನಾಗಿ ಬಂತು. ಹಾಗೆ ಬಂದು ಇದಕ್ಕೆ ಒಂದು ಲೇಬಲ್ ಕೂಡ ಹಾಕಿರ್ತಾನೆ, ಇದು ಫ್ರೆಶ್ ಫ್ರಮ್ ಲೂಮ್ದು ಹೋಮ್ ಫ್ಯಾಷನ್ದು 7 ಫೀಟ್ ನಾನು ಚೂಸ್ ಮಾಡಿರೋ ಅಂಥದ್ದು ಹೋಮ್ ಫ್ಯಾಷನ್ದು. ಇದರಲ್ಲಿ ಫ್ರೆಶ್ ಫ್ರಮ್ ಲೂಮ್ ಅಂತ ಕೂಡ ಇರುತ್ತೆ, ಆ ಒಂದು ಬ್ರ್ಯಾಂಡ್ ಇದು. ಇಲ್ಲಿ ನಿಮಗೆ 5 ಫೀಟು 7 ಫೀಟು 9 ಫೀಟು, ಸೊ ನಿಮ್ಗೆ ಎಷ್ಟು ಅಡಿ ಬೇಕೋ ಅಷ್ಟು ಅಡಿ ಕರ್ಟನ್ ಕೂಡ ಸಿಗುತ್ತೆ. ಕಲರ್ ಕೂಡ ವೆರೈಟಿ ಇರುತ್ತೆ, ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಚೂಸ್ ಮಾಡ್ಕೋಬೋದು. ನಾನು ನಮ್ಮ ಮನೆಗೆ ಗೋಲ್ಡ್ ಥೀಮು ಮತ್ತು ಗ್ರೇ ಥೀಮ್ ಇಟ್ಕೊಂಡು ಮಾಡ್ಕೊಂಡಿರೋದ್ರಿಂದ ಅದು 2 ಕಲರನ್ನು ಚೂಸ್ ಮಾಡಿದ್ದೀನಿ. ಸೊ ನಿಮಗೆ ಲಿಂಕ್ ಮುಖಾಂತರ ಹೋದಾಗ ಅಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಿಮ್ಮ ಮನೆಗೆ ಅಥವಾ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಮಳೆಯ ಮೊದಲ ಸ್ಪರ್ಶದಿಂದ ಭೂಮಿ ತಂಪಾಗಿದ್ದರಿಂದ ವಾತಾವರಣ ಕೂಡ ತುಂಬ ಕೂಲಾಗಿತ್ತು. ಸೊ ಹಾಗಾಗಿ ನಮ್ಮನೆಯವರು ನನ್ನ ಮಗಳೆಲ್ಲ ಕೂಡ ಒಳ್ಳೆ ಗಾಳಿ ಹವನ ತಗೊತ ಆಚೆ ಕೂತಿದ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.